ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಆಗಿರುತ್ತೆ ಒಂದು ಕುಕಿಂಗ್ ವ್ಲಾಗ್. 2 ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಾನ್ ವೆಜ್ ತಿಂದೇ ಇದ್ದವರು ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬೋದು. ಸೊ ಸಕ್ಕತ್ತಾಗಿರೋ ನಾಟಿ ಸ್ಟೈಲ್ ಮಟನ್ ಪಲಾವ್ ಹಾಗೂ ತುಂಬ ಈಸಿಯಾಗಿ ಆಗುವಂಥ ಟೇಸ್ಟಿ ಪುದೀನಾ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ನಮ್ಮ ಅಮ್ಮನ ಕೈ ರುಚಿ. ಸೊ ಫಸ್ಟು ಪುದೀನಾ ಚಿಕನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಎಲ್ಲ ರುಬ್ಬೋಕೆ ಏನೇನು ಮಸಾಲೆ ಬೇಕು ಎಲ್ಲ ಇದೆ. ಇಲ್ಲಿ ನಾವು ಮಾಡ್ತಿರೋದು 3/4 kg ಚಿಕನ್ಗೆ. ಫಸ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಇದಿಷ್ಟನ್ನು ರುಬ್ಕೋಬೇಕು. ಇಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ ನಾವು. ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಇದೆ ಅಷ್ಟೇ ಇಲ್ಲಿ. ಸೊ ಈಗ ನಾವು ರುಬ್ಬಕ್ಕೆ ಏನೇನು ಮಸಾಲೆ ತೋರಿಸಿದ್ವಿ ಅಲ್ವಾ, ಅದನ್ನೆಲ್ಲ ನಾನು ಇಲ್ಲಿ ರುಬ್ಕೊಳ್ಳೋಕ್ಕೆ ಅಮ್ಮ ಹಾಕೋತಾ ಇದ್ದಾರೆ ಜಾರ್ಗೆ. ಸೊ ನೀವು ಚಿಕನ್ ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಆದಷ್ಟು ಮಸಾಲೆ ಪ್ರಮಾಣನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ನಮಗೆ ಇನ್ನು ಚಿಕನ್ನ ಮಾಡೋಕ್ಕೆ ಟೈಮ್ ಇತ್ತು, ಸೊ ಹಾಗಾಗಿ ಮ್ಯಾರಿನೇಷನ್ ಮಾಡ್ಕೋತಿದ್ದೀವಿ. ಈ ಪ್ರೊಸೀಜರ್ನ ನೀವು ಟೈಮ್ ಇದ್ದರೆ ಮಾಡ್ಕೋಬೋದು ಮ್ಯಾರಿನೇಟ್ನ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಫಸ್ಟು ಚೆನ್ನಾಗಿ ತೊಳೆದಿಟ್ಟಿರೋವಂಥ ಚಿಕನ್ಗೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಮೊಸರು ಹಾಕೋತಿದ್ದೀವಿ. ಈ ಪ್ರೊಸೀಜರ್ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಂತ. ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಮಿಕ್ಸ್ ಮಾಡಿ ಒಂದು 1/2 an hour ಇಡ್ತಾ ಇದ್ದೀವಿ. ಇದನ್ನು ನಾನು ಹೇಳ್ದಂಗೆ ನೀವು ಸ್ಕಿಪ್ ಮಾಡ್ಕೋಬೋದು ಟೈಮ್ ಇಲ್ಲ ಅಂದರೆ. ಸೊ ಈಗ ರುಬ್ಬಿರೋ ಅಂಥ ಮಸಾಲೆ ನೋಡ್ತಿರ್ಬೋದು, ಘಮ ಅಂತ ಸ್ಮೆಲ್ ಬರ್ತಿರುತ್ತೆ. ನುಣ್ಣಗೆ ರುಬ್ಕೊಂಡಿದ್ದೀವಿ. ಇದನ್ನು ಬಾಣಲಿಗೆ ಫಸ್ಟು ಎಣ್ಣೆ ಹಾಕಿದ್ದೀವಿ. ಸೊ ಇದು ಸ್ವಲ್ಪ ಹಾಕಿದ್ದೀವಿ ಎಣ್ಣೆ, ಯಾಕಂದರೆ ಚಿಕನ್ನೇ ಆಮೇಲೆ ಆಯಿಲ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಅರ್ಧ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸಣ್ಣಗೆ ತೆಳ್ಳಗೆ, ಅದನ್ನು ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಕೆಂಪಗಾದ್ಮೇಲೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀವಿ. ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಸೈಡ್ಸಿಂದ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂಚೂರು ಬೇಯಬೇಕು. ಅದು ಒಂದು 5 ನಿಮಿಷ ಬೆಂದಮೇಲೆ ಈ ಥರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ನ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಚಿಕನ್ ಏನಂದರೆ ಬೇಗನೂ ಆಗುತ್ತೆ, ಆಮೇಲೆ ಸಿಂಪಲ್ ಪ್ರೊಸೀಜರ್. ಆ ಥರ ಏನು ತುಂಬ ಟೈಮ್ ಆಗುತ್ತೆ ಅಥವಾ ಗೊತ್ತಾಗಲ್ಲ ಅನ್ನೋ ಥರ ಏನೂ ಇಲ್ಲ. ಆಮೇಲೆ ತುಂಬ ರುಚಿಯಾಗಿ ಕೂಡ ಆಗುತ್ತೆ. ಚಪಾತಿ, ಪೂರಿ, ಆಮೇಲೆ ರೈಸ್ ಜೊತೆ ಸಕ್ಕದಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಲಾಸ್ಟಲ್ಲಿ, ಇದು ಅಂದರೆ ಇನ್ನೇನು ವಾಟರ್ ಹಾಕೋಕ್ಕೆ ಮುಂಚೆ. ಸೊ ಇವಾಗ ಜಾರ್ ತೊಳೆದಿರೋ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಇದು ಎಷ್ಟು ಅಂದರೆ ಚಿಕನ್ ಬೇಯುವಷ್ಟು ನೀರನ್ನ ಹಾಕಬೇಕು, ಯಾಕಂದರೆ ಚಿಕನ್ ಬೇಯಬೇಕಲ್ವ. ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಾವು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊತಿದ್ದೀವಿ. ಇದನ್ನು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು, ಯಾಕಂದರೆ ನೀರೆಲ್ಲ ಇದು ಸ್ವಲ್ಪ ಹಿಂಗಬೇಕಲ್ವ, ಅದಕ್ಕೋಸ್ಕರ ಅವಾಗವಾಗ ತಟ್ಟೆ ಓಪನ್ ಮಾಡಿ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಇನ್ನೇನು 2 ನಿಮಿಷ ಇಳಿಸ್ತೀವಿ ಅನ್ನೋ ಟೈಮ್ಗೆ ನಿಂಬೆಹಣ್ಣು ರಸ ಹಾಕಿ 2 ನಿಮಿಷ ತಟ್ಟೆ ಮುಚ್ಚಿದ್ರೆ ಪರ್ಫೆಕ್ಟ್ ಆಗಿರೋ ಸೆಮಿ ಗ್ರೇವಿ ಪುದೀನಾ ಚಿಕನ್ ರೆಡಿ ಆಗುತ್ತೆ. ಸೊ ಸರ್ವಿಂಗ್ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನಾವು ಸ್ಟವ್ ಆಫ್ ಮಾಡಿದ್ದೀವಿ, ಸಕ್ಕತ್ತಾಗಿರೋ ಚಿಕನ್ ರೆಡಿ ಆಗಿದೆ. ಈಗ ಬನ್ನಿ ಮಟನ್ ಪಲಾವ್ ನಾಟಿ ಸ್ಟೈಲ್ ಹೇಗೆ ಮಾಡೋದು ನೋಡೋಣ. ಫಸ್ಟು ಇಲ್ಲಿ ಹೋಮ್ ಮೇಡ್ ಗರಂ ಮಸಾಲಾಗೆ ಒಂದು ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಸೋಂಪು, ಜಾಯಿಕಾಯಿ, ಜಾಪತ್ರೆ, ಕಲ್ಲುವು, ಪಲಾವ್ ಎಲೆ ಇದಿಷ್ಟನ್ನು ತರಿಯಾಗಿ ರುಬ್ಬಿ ಪುಡಿ ಮಾಡಿಟ್ಕೋಬೇಕು. ಇನ್ನು ಈಗ ನಾನಿಲ್ಲಿ ರುಬ್ಬಕ್ಕೆ ಹಾಗೂ ಒಗ್ಗರಣೆಗೆ ಏನೇನು ಬೇಕು ಪಲಾವ್ಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಜಾರ್ಗೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿಕಾಯಿ, ಇದು ನಂಬರ್ 1 ಮಸಾಲೆ. ಇನ್ನೊಂದು 2ನೇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. 3ನೇದು ನಾವು ತೋರಿಸಿದ್ನಲ್ಲ ಹೋಮ್ ಮೇಡ್ ಗರಂ ಮಸಾಲ ಅದು. ಇನ್ನು ಒಗ್ಗರಣೆಗೆ ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕು. ಹಾಗೆ ಮತ್ತು ಈರುಳ್ಳಿ, ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಇದಿಷ್ಟು ಒಗ್ಗರಣೆಗೆ ಬೇಕು. ಸೊ ಈ ಪಲಾವ್ಗೆ ನಾವು 4 ರುಬ್ಬಿರೋಂಥ ಮಸಾಲೆನ ಹಾಕಬೇಕಾಗತ್ತೆ. 3 ಇಲ್ಲಿ ತೋರಿಸ್ತಿರೋದು, ಇನ್ನೊಂದು ಕಾಯಿ ಹಾಲು, ಅದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮತ್ತೆ ಮಾಡುವಾಗ. ಸೊ ಇದಿಷ್ಟು ನೋಡ್ಕೊಳ್ಳಿ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಪಲಾವ್ನ ಅಂತ ತೋರಿಸ್ಕೊಡ್ತೀನಿ. ಸೊ ಅಮ್ಮ ಹಾಗೆ ಮಾಡ್ತಿದ್ರು, ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈಗ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ತುಪ್ಪ, ಈಗ ನಾವೇನೇನು ಕಟ್ ಮಾಡ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ ಮತ್ತು ಈರುಳ್ಳಿ ಇದಿಷ್ಟನ್ನು ಆ್ಯಡ್ ಮಾಡಿ ಒಂಚೂರು ಕೆಂಪಗಾಗೋವರೆಗೂ ಉರಿಬೇಕು. ಇಲ್ಲಿ ಮಟನ್ ಪಲಾವ್ ನಾವು ಮಾಡ್ತಾ ಇರೋದ್ರಿಂದ ಮಟನ್ನ ಫಸ್ಟು ಮಸಾಲೆ ಜೊತೆಗೆಲ್ಲ ಬೇಯಿಸ್ಕೋಬೇಕು, 1-2 ವಿಸಿಲು. ಅದಾದಮೇಲೆ ನಾವು ಪಾತ್ರೆ ಚೇಂಜ್ ಮಾಡ್ಕೊಂಡು ಅಕ್ಕಿ ಹಾಕಬೇಕಾಗಿರೋದು, ಆವಾಗ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಹೋಮ್ ಮೇಡ್ ಗರಂ ಮಸಾಲ ಏನು ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಿದ್ದೀವಿ. ಇದನ್ನು ಹಾಕಿದ ತಕ್ಷಣ ತುಂಬ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅರೋಮಾ ಮನೇಲಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ತರಿಯಾಗೇ ಇರಲಿ, ಪರವಾಗಿಲ್ಲ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮನೇಲಿ, ಅದನ್ನು ಆ್ಯಡ್ ಮಾಡಿ, ಇದು ನಂಬರ್ 2 ರುಬ್ಬಿರೋವಂಥ ಮಸಾಲೆ ನಾವು ಆ್ಯಡ್ ಮಾಡ್ತಿರೋದು. ನಾನು ಹೇಳಿದ್ನಲ್ಲ ಇದಕ್ಕೆ 4 ಮಸಾಲೆ ರುಬ್ಬಿರೋವಂಥದ್ದು ಹಾಕೋಬೇಕು ಅಂತ. ಸೊ ಹೋಮ್ ಮೇಡ್ ಗರಂ ಮಸಾಲ ನಂಬರ್ 1 ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಂಬರ್ 2. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿಕಾಯಿ ಇದು 3ನೇ ಪೇಸ್ಟ್ ನಾವು ಮಾಡ್ಕೊಂಡಿರೋಂಥದ್ದು. ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು.
ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಮತ್ತು ಅದು ಸ್ವಲ್ಪ ಎಣ್ಣೆ ಬಿಟ್ಟು ಬೇಯ್ತಾ ಇರುತ್ತೆ. ಆಗ ನಾವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೋಬೇಕಾಗುತ್ತೆ. ಇದು ಒಂದು 5 ನಿಮಿಷ ಬೇಯೋವರೆಗೂ ನಾವು ಚೆನ್ನಾಗಿ ಮಟನ್ನ ತೊಳೆದಿಟ್ಕೊಂಡಿರಬೇಕು. ನೋಡಿ ಅದು ಸೈಡ್ಸಲ್ಲಿ ಎಣ್ಣೆ ಬಿಡ್ತಾ ಇದೆ. ಈಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಮಟನ್ನ ಸ್ವಲ್ಪ ಪೀಸಸ್ ದಪ್ಪನೇ ಕಟ್ ಮಾಡಿಸ್ಕೋಬೇಕು ಮಟನ್ಗೆ. ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಆ್ಯಡ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಮಸಾಲೆ ಎಲ್ಲ ಹಿಡಿದು ಬೇಯಬೇಕು. ಮಟನ್ ಉಪ್ಪೆಲ್ಲ ಹಿಡಿದು ಮಸಾಲೆ ಅಲ್ಲಿವರೆಗೂ ನಾವು ಒಂದು 10 ನಿಮಿಷ ಹಾಗೆ ಕೂಡ ಬೇಯಿಸಬೇಕು ಇದನ್ನು. ಯಾಕಂದರೆ ನಾವು ಡೈರೆಕ್ಟು ಲಿಡ್ ಮುಚ್ಚಿಬಿಟ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಫಸ್ಟು ಅದು ಹಾಗೆ ಬೇಯಬೇಕು. ಈಗ ನಾವು ಇದಕ್ಕೆ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾವಿದು ಒಂದು 5 ನಿಮಿಷ ಬೇಯೋಷ್ಟೊತ್ತಿಗೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇದು ನಾವು ಒಗ್ಗರಣೆಗೆ ಹಾಕ್ತಾ ಇರೋದು, ಅಂದರೆ ಇದನ್ನೇನು ನಾವು ಗ್ರೈಂಡ್ ಮಾಡಿಲ್ಲ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ಮೇಲೆ ಅದೆರಡು ಒಂದು ಕಟ್ಟಿದೆ. ಇವಾಗ ನಾವು ಜಾರ್ ತೊಳೆದಿರೋಂಥ ನೀರು ಹಾಕ್ತಾಯಿದ್ದೀವಿ. ಸೊ ಇದು ಮಟನ್ ಬೇಯೋಷ್ಟು ನೀರು ಹಾಕಬೇಕು. ಯಾಕಂದರೆ ಫಸ್ಟೇ ನಾವೊಂದು 2 ರಿಂದ 3 ವಿಸಿಲ್ ಇದು ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಾಕೋಕ್ಕೆ ಮುಂಚೆ. ಸೊ ಈಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಇದನ್ನು ಬೇಯಿಸ್ಕೊತಾ ಇದ್ದೀವಿ. ಸೊ ದಟ್ ನೆಕ್ಸ್ಟ್ ನಾವು ಅಕ್ಕಿ ಹಾಕಿದ್ರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಮಟನ್ ಇವಾಗ ವಿಸಿಲ್ ಬಂದು ಕೂಲ್ ಡೌನ್ ಆಗೋವರೆಗೂ ನಾವು 4ನೇ ರುಬ್ಬಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದೇನು ಅಂದರೆ ಫೈನಲ್ ಪೇಸ್ಟು ಕಾಯಿ ಹಾಲು. ಸೊ ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ ಆ್ಯಸ್ ಯೂಶುವಲ್ ಕಟ್ ಮಾಡಿರೋಂಥ ಅಂದರೆ ತುರಿ ಮಾಡ್ಕೊಂಡಿರೋಂಥ ಅರ್ಧ ಹೋಳು ಕಾಯಿ ಮತ್ತು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಅದ್ರ ಪೇಸ್ಟ್ನ ತಕ್ಕೋಬೇಕು. ಬರೀ ಹಾಲು ಅದ್ರ ಏನಿರುತ್ತೆ ತರಿಯಾಗಿ ಅದನ್ನೆಲ್ಲ ತೆಗೆದು ಪುನಃ 2 ಸಲ 3 ಸಲ ಅದನ್ನೇ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಕಾಯಿ ಹಾಲನ್ನ ತಕ್ಕೋಬೇಕು. ಸೊ ಇವಾಗ ನೋಡಿ ಕಾಯಿ ಹಾಕಿ ನೀರು ಹಾಕಿ ಅಮ್ಮ ಅದನ್ನು ರುಬ್ಕೊತಾ ಇದ್ದಾರೆ. ಸೊ ಇವಾಗ ಅದನ್ನು ಈ ಥರ ಒಂದು ಸೋರ ಹಾಕೋ ಪಾತ್ರೆಯಲ್ಲಿ ಹಾಕಿ ಗಟ್ಟಿ ಇರೋದನ್ನೆಲ್ಲ ತೆಗೆದು ಬರೀ ಹಾಲು ಮಾತ್ರ ಶೋಧಿಸಿ ಎತ್ತಿಟ್ಕೋತಿದ್ದಾರೆ. ಇದೇ ಥರ ಒಂದು 2 ಸಲ 3 ಸಲ ಪ್ರೊಸೀಜರ್ ಮಾಡಿದ್ರೆ ಕಂಪ್ಲೀಟ್ಲಿ ಒಂದು ಬೌಲ್ ತುಂಬ ಕಾಯಿ ಹಾಲು ಸಿಗುತ್ತೆ. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ ಮತ್ತು ಟೇಸ್ಟು ಈ ಪಲಾವ್ಗೆ. ಮತ್ತು ಇನ್ನೊಂದೇನು ಅಂದರೆ ನಾವಿವತ್ತು ಮಾಡ್ತಿರೋದು 1.5 kg ಮಟನ್ಗೆ ಪಲಾವ್. ಸೊ ನಾವಿಲ್ಲಿ ಏನೇ ತೋರಿಸ್ತಿದ್ರು ಇಂಗ್ರೀಡಿಯೆಂಟ್ಸು ನೀವು ಎಷ್ಟು ಮಟನ್ ಹಾಕ್ತಿದ್ದೀರಾ ಅದ್ರ ತಕ್ಕಂಗೆ ಹೆಚ್ಚು ಅಥವಾ ಕಡಿಮೆ ಕ್ವಾಂಟಿಟಿ ಮಾಡ್ಕೋಬೋದು. ನಾವಿಲ್ಲಿ 1.5 kg ಮಟನ್ಗೆ ಕಂಪ್ಲೀಟ್ಲಿ ಅರ್ಧ ಹೋಳು ಕಾಯಿನ ಸ್ವಲ್ಪ ದಪ್ಪ ಕಾಯಿ ಹಾಲನ್ನ ತೆಗೆದು ಇಟ್ಕೊಂಡಿರೋವಂಥದ್ದು. ಈಗ ಮಟನ್ ಕೂಲ್ ಡೌನ್ ಆದಮೇಲೆ ಅದನ್ನು ಶಿಫ್ಟ್ ಮಾಡ್ಕೋತಿದ್ದೀವಿ. ವಿಸಿಲೆಲ್ಲ ಬಂದು ಚೆನ್ನಾಗಿ ಬೆಂದಿತ್ತು. ಈಗ ಬೇರೆ ಪಾತ್ರೆ ದೊಡ್ಡ ಪಾತ್ರೆಗೆ ಮಾಡ್ಕೋತಾ ಇದ್ದೀವಿ. ನಾವಿಲ್ಲಿ ಮಾಡ್ತಾ ಇರೋದು 4.25 ಪಾವ್ ಅಕ್ಕಿಗೆ. ಸೊ ಅದ್ರ ತಕ್ಕಂಗೆ ನೀವು ಕ್ವಾಂಟಿಟಿನ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನ ಶಿಫ್ಟ್ ಮಾಡ್ಕೋತಿದ್ದಾರೆ ದೊಡ್ಡ ಪಾತ್ರೆಗೆ. ಇನ್ನೊಂದು ಕಡೆ ಸೈಡಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ಅಕ್ಕಿ ಆ್ಯಡ್ ಮಾಡೋಕ್ಕೆ ಮುಂಚೆನೇ ತೊಳೆದು ಈ ಥರ ನೆನೆಸಿ ಎತ್ತಿಟ್ಕೊಂಡಿದ್ದಾರೆ. ನಾವಿಲ್ಲಿ ಆ್ಯಡ್ ಮಾಡ್ತಿರೋದು ಮಾಮೂಲಿ ಅಕ್ಕಿನೇ, ಮನೇಲಿ ಏನು ಬಳಸ್ತೀವಿ ಸಣ್ಣ ಅಕ್ಕಿ ಅದನ್ನು ಬಳಸ್ತಾ ಇದ್ದೀವಿ. ಬೇಕಾದರೆ ನೀವು ಅಕ್ಕಿನ ಬೇರೆ ರೈಸ್, ಜೀರಾ ರೈಸ್ ಅಥವಾ ಬಾಸುಮತಿ ರೈಸಲ್ಲೂ ಮಾಡ್ಕೋಬೋದು. ಬಟ್ ಮಾಮೂಲಿ ಅಕ್ಕಿಲೇ ತುಂಬ ಚೆನ್ನಾಗಾಗತ್ತೆ. ಸೊ ಇವಾಗ ನಾವಿಲ್ಲಿ ಕಾಯಿ ಹಾಲು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈಗ ಸ್ವಲ್ಪ ಮೊಸರು ಹಾಕೋತಾ ಇದ್ದೀವಿ. ಇದು ಸ್ವಲ್ಪ ಹಾಕಬೇಕು, ಒಂದು 2-3 ಸ್ಪೂನ್ ಅಷ್ಟೇ. ಸೊ ಕಾಯಿ ಹಾಲು ಹಾಕಿದ್ಮೇಲೆ ನೋಡ್ತಿರ್ಬೋದು ಅದೆಲ್ಲ ವೈಟಾಗಿ ಆಗ್ತಾ ಇದೆ. ಸೊ ಈಗ ಮೊಸರು ಕೂಡ ಹಾಗೆ ಆ್ಯಡ್ ಮಾಡಿ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀವಿ. ಸೊ ನಿಂಬೆಹಣ್ಣು ರಸನೂ ಅಷ್ಟೇ ಕಂಪ್ಲೀಟ್ಲಿ ಒಂದು ಅರ್ಧ ಹೋಳನ್ನ ಹಿಂಡಿದ್ದಾರೆ. ಸೊ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಆಲ್ರೆಡಿ ನಾವು ಇದು ಬೆಂದಿರೋದ್ರಿಂದ ಇನ್ನೇನು ಬರೀ ಅಕ್ಕಿ ಆ್ಯಡ್ ಮಾಡೋದಷ್ಟೇ. ಯಾರಿಗೆ ಪಾತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ಅವರು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಈ ಪಲಾವ್ನ. ಬಟ್ ಪಾತ್ರೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕನ್ಸುತ್ತೆ ಅಷ್ಟೇ. ಬಟ್ ಅವಾಗವಾಗ ನೋಡಿ ತಿರುಗಿಸ್ಕೊತಿರ್ಬೇಕು, ಇಲ್ಲ ತಳ ಹಿಡಿಯುತ್ತೆ, ನೀರು ನೋಡ್ಕೊಂಡು ಹಾಕಬೇಕು, ಆಮೇಲೆ ಆ್ಯಡ್ ಮಾಡ್ತಿರೋಕ್ಕಾಗಲ್ಲ. ಸೊ ಅದು ಒಂದಷ್ಟೇ. ಸೊ ಪಾತ್ರೆಯಲ್ಲಾರು ಮಾಡ್ಕೊಳ್ಳಿ, ಇಲ್ಲ ಕುಕ್ಕರಲ್ಲಾರು ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಎಣ್ಣೆ ಬಿಡ್ತಿದ್ದಂಗೆ ಏನು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಚೆನ್ನಾಗಿ ಸೋರಿಸಿ ಬರೀ ಅಕ್ಕಿನ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದಾರೆ ಅಮ್ಮ. ಸೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಪಲಾವ್ ಏನಂದರೆ ಸ್ವಲ್ಪ ಲೆಂತಿ ಪ್ರೊಸೀಜರ್, ಸ್ವಲ್ಪ ಟೈಮ್ ತೊಗೊಳತ್ತೆ. ಬಟ್ ಮಾಡಿದ್ರೆ ಅಷ್ಟೇ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನಾಟಿ ಮಸಾಲೆ ಮನೇಲೇ ರುಬ್ಬಿ ಮಾಡ್ಕೊಳ್ಳೋ ಅಂಥದ್ದು, ಏನು ಫ್ಲೇವರ್ಸ್ ಎಲ್ಲ ಹಾಕಿ ಮಾಡೋವಂಥದ್ದಲ್ಲ. ಸೊ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಅಮ್ಮನ ಕೈಲಿ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಎಲ್ರಿಗೂ ಕೂಡ ಇಷ್ಟನೂ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಇನ್ನೇನಿದು ಇನ್ನೊಂದು 10 ನಿಮಿಷ 1/4 ಗಂಟೆ ಕರೆಕ್ಟಾಗಿ ಅನ್ನ ಆಗಿರುತ್ತೆ. ಸೊ ನೀರು ನೋಡ್ತಿರ್ಬೋದು ಎಲ್ಲ ಆಲ್ಮೋಸ್ಟ್ ಹಿಂಗಿದೆ. ಈ ಟೈಮಲ್ಲಿ ಅಮ್ಮ ಇದಕ್ಕೆ ದಮ್ ಕಟ್ತಿದ್ದಾರೆ. ಸೊ ಇನ್ನೊಂದು 10 ನಿಮಿಷಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ. ಇದು ಆಫ್ ಮಾಡಬೇಕಷ್ಟೇ. ಇವಾಗ ನಾನು ಚಿಕನ್ ಕಬಾಬ್ ಕಲಸೋಕ್ಕೆ ಈ ಪುಡಿನ ಹಾಕಿ ಕಲಿಸ್ತೀನಿ. ಚಿಕನ್ ಕಬಾಬ್ ಇದೇನಿಗೆ ತೋರಿಸ್ತಿದ್ದೀನಿ ಅಂದರೆ ಆದಿ ಚಿಕನ್ ಕಬಾಬ್ ಪೌಡರ್ ಏನಿದೆ ತುಂಬ ಚೆನ್ನಾಗಿದೆ. ಯಾರು ಮಾಡೋರಿದ್ರೆ ಇದನ್ನ ಟ್ರೈ ಮಾಡಿ. ತುಂಬ ಸ್ಪೈಸಿಯಾಗಿ ಕೋಟಿಂಗ್ ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ
ಪರ್ಫೆಕ್ಟ್ ಆಗಿರೋ 3 ರೆಸಿಪಿಗಳು ಕೂಡ ರೆಡಿ ಆಗಿದೆ. ಅಮ್ಮ ಸರ್ವ್ ಮಾಡಿ ತೋರಿಸ್ತಾರೆ. ಸೊ ನೋಡಿ ಬನ್ನಿ. ಪಲಾವ್ ಒಂದು 10 ನಿಮಿಷ ದಮ್ ಕಟ್ಟಿದ್ಮೇಲೆ ಆಫ್ ಮಾಡಿದರು. ಸೊ ನಾನು ಸ್ವಲ್ಪ ವೀಡಿಯೋ ಮಾಡೋದು ಮರ್ತೋದೆ ಬ್ಯುಸಿ ಇದ್ದಿದ್ದರಿಂದ. ಹಾಗಾಗಿ ಡೈರೆಕ್ಟ್ ಸರ್ವಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ದಮ್ ಕಟ್ಟಿ 10 ನಿಮಿಷ ಆದಮೇಲೆ ಆಫ್ ಮಾಡಿದ್ರು ಪಾತ್ರೆನ ಅಷ್ಟೇ. ಈಗ ಸಕ್ಕತ್ತಾಗಿರೋ ನಾಟಿ ಸ್ಟೈಲ್ ಮಟನ್ ಪಲಾವ್ ರೆಡಿಯಾಗಿದೆ. ಸೊ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಹಾಗೆ ಹೇಗೆ ಮಾಡಿದ್ದು ಏನು ಅಂತ ಮತ್ತೊಬ್ಬರು ಕೂಡ ಕೇಳ್ತಾರೆ. ಅಷ್ಟೂ ಚೆನ್ನಾಗಿರುತ್ತೆ ಇದು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಗೆ 100% ಗ್ಯಾರಂಟಿ ಇದೆ. ಸೊ ಇದು ನನ್ನಮ್ಮ ಮಾಡಿರೋಂಥ ಮಟನ್ ಪಲಾವ್, ಹಾಗೆ ಚಿಕನ್ ಕಬಾಬ್ ಮತ್ತು ಪುದೀನಾ ಚಿಕನ್ ಎಲ್ಲನೂ ಸರ್ವ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋಗೋಸ್ಕರ ನೋಡಿ ಹೇಗಿದೆ ಏನು ಅಂತ. ಈ ಪಲಾವ್ಗೆ ನಿಮಗೆ ಏನಾದ್ರು ಜೊತೆಗೆ ಗ್ರೇವಿನೇ ಬೇಕಂತನೂ ಏನೂ ಇಲ್ಲ. ಬರೀ ಪಲಾವೇ ತುಂಬ ರುಚಿಯಾಗಿರುತ್ತೆ. ಇಲ್ಲ ಅಂದರೂ ಬೇಕು ಅಂದರೆ ಬೇಕಾದ್ರೆ ಈ ಥರ ಪುದೀನಾ ಚಿಕನ್ ಜೊತೆಗೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಮೊಸರು ಇದೆಲ್ಲ ಸೈಡ್ಸಿಗೆ ಅಂತ ನಾವು ಮಾಡಿರೋದಷ್ಟೇ. ಇಲ್ಲಾಂದರೆ ಬರೀ ಪಲಾವ್ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಪುದೀನಾ ಚಿಕನ್ ಸರ್ವ್ ಮಾಡ್ತಿದ್ದ ನೋಡ್ತಿರ್ಬೋದು ಎಷ್ಟು ಗ್ರೀನಿಯಾಗಿ ತುಂಬ ಚೆನ್ನಾಗಿದೆ ಅಂತ. ನೀವು ಚಪಾತಿ, ಪೂರಿ, ವೈಟ್ ರೈಸ್ಗೂ ಸಕ್ಕತ್ತಾಗಿರುತ್ತೆ. ಅದು ಕೂಡ ಇದೆರಡರ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಸೊ ನೋಡಿ ಟ್ರೈ ಮಾಡಿ ನನಗೆ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.